7ನೇದರಲ್ಲಿ ಹೇಳ್ತಾರೆ, ಅವಳ ಪಾದ ಕಮಲಗಳಿಗೆ ಮಾಡುವ ನಮಸ್ಕಾರ ಎಂತಹ ಪ್ರಭಾವವುಳ್ಳದ್ದು. ಸರ್ವಜ್ಞತಾಂ ಸದಸಿ ವಾಕ್ಪಟುತಾಂ ಪ್ರಸೂತೆ ದೇವಿ ತ್ವದಂಘ್ರಿ ಸರಸೀರುಹಯೋಃ ಪ್ರಣಾಮಃ. ಕಿಂಚ ಸ್ಫುರನ್ಮಕುಟಮುಜ್ವಲಮಾತಪತ್ರಂ ದ್ವೇ ಚಾಮರೇ ಚ ಮಹತೀಂ ವಸುಧಾಂ ದದಾತಿ. ದೇವಿ ತ್ವದಂಘ್ರಿ ಸರಸೀರುಹಯೋಃ ಪ್ರಣಾಮಃ. ಸರ್ವಜ್ಞತಾಂ ಸದಸಿ ವಾಕ್ಪಟುತಾಂಚ ಪ್ರಸೂತೆ. ಕಿಂಚ ಸ್ಫುರನ್ಮಕುಟಂ ಉಜ್ವಲಂ ಆತಪತ್ರಂ ದ್ವೇ ಚಾಮರೇ ಚ ಮಹತೀಂ ವಸುಧಾಂ ದದಾತಿ. ದೇವಿಯೇ, ತ್ವದಂಘ್ರಿ ಸರಸೀರುಹಯೋಃ, ನಿನ್ನ ಪಾದ ಕಮಲಗಳಿಗೆ ಮಾಡುವ ಪ್ರಣಾಮ ನಮಸ್ಕಾರವು ಸರ್ವಜ್ಞತಾ, ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನವನ್ನು, ಸದಸಿ ವಾಕ್ಪಟುತಾಂ, ಸಭೆಯಲ್ಲಿ ವಾಕ್ಚಾತುರ್ಯವನ್ನು ಪ್ರಸೂತೆ ಉಂಟು ಮಾಡುತ್ತೆ. ಕಿಂಚ ಅಲ್ಲದೆ ಸ್ಫುರನ್ಮಕುಟಂ, ಹೊಳೆಯುತ್ತಿರುವಂತಹ ಕಿರೀಟ, ಉಜ್ವಲಂ ಆತಪತ್ರಂ, ಬೆಳಗುತ್ತಿರುವಂತಹ ಆ ಶ್ವೇತಛತ್ರ, ದ್ವೇ ಚಾಮರೇ ಚ, 2 ಚಾಮರಗಳು, ಮಹತೀಂ ವಸುಧಾಂ, ವಿಶಾಲವಾದಂತಹ ಭೂಮಿಯನ್ನು ದದಾತಿ ಕೊಡುತ್ತದೆ. ಏನು ಹಾಗಂದ್ರೆ, ಅವಳ ಪಾದಗಳಿಗೆ ಮಾಡುವ ನಮಸ್ಕಾರ ಅತ್ಯಂತ ಪರಿಣಾಮವುಳ್ಳದ್ದು. ನಾವು ಮಾಡುವ ಭಕ್ತಿಯಿಂದ ಮಾಡುವ ನಮಸ್ಕಾರ ನಮ್ಮಲ್ಲಿ ಎಲ್ಲ ರೀತಿಯ ವಿಷಯದ ಅರಿವನ್ನೂ ಸಹ ಉಂಟು ಮಾಡುತ್ತೆ. ಅದು ಆದಮೇಲೆ ಯಾವಾಗ ಆ ವಿಷಯದಲ್ಲಿ ನಮಗೆ ಒಳ್ಳೆಯ ಹಿಡಿತ ಬಂತೋ ಅದರ ಬಗ್ಗೆ ನಾವು ಸಭೆಯಲ್ಲಿ ನಮ್ಮ ವಾಗ್ಝರಿಯನ್ನು ಪ್ರಕಟಪಡಿಸಬಹುದು. ಅಂದರೆ ಮಾತುಗಾರಿಕೆ ಎನ್ನುವುದು ಬಹಳ ಸುಲಲಿತವಾಗಿ ಸಭೆಯಲ್ಲಿ ಹರಿದು ಬರುತ್ತೆ. ಅಷ್ಟೇ ಅಲ್ಲ, ಕಿರೀಟ, ಶ್ವೇತಛತ್ರ, ಚಾಮರ 2 ಹೀಗೆ ಇರುವಂತಹ, ಅಂದರೆ ಚಕ್ರವರ್ತಿಯಾದಂತಹ ವ್ಯಕ್ತಿಗೆ ಇದೆಲ್ಲ ಅಲಂಕಾರಗಳು ಇರುತ್ತೆ. ಅವನು ಕಿರೀಟವನ್ನು ಧರಿಸಿರ್ತಾನೆ, ಶ್ವೇತಛತ್ರ ಬೆಳ್ಗೊಡೆ ಎನ್ನುವುದು ಅವನಿಗೆ ಹಿಡಿದಿರ್ತಾರೆ, ಪಕ್ಕದಲ್ಲಿ 2 ಚಾಮರವನ್ನು ಬೀಸ್ತಾ ಇರ್ತಾರೆ. ಇಂತಹ ವಿಶಾಲವಾದ ಭೂಮಿಗೆ ಒಡೆಯನಾಗುವಂತಹ ಸಾಮರ್ಥ್ಯವನ್ನು ಸಹ ಅವಳ ಪಾದಗಳಿಗೆ ಮಾಡುವ ನಮಸ್ಕಾರ ನಮಗೆ ಉಂಟು ಮಾಡುತ್ತೆ. ಇದೇ ಕ್ರಮದಲ್ಲಿಯೇ ಆಗುತ್ತೆ. ಮೊದಲೇ ಐಶ್ವರ್ಯ ಬಂದುಬಿಟ್ರೆ ಆ ಐಶ್ವರ್ಯವನ್ನು ಸರಿಯಾಗಿ ಇಟ್ಕೊಳ್ಳುವಂತಹ ಜ್ಞಾನ ನಮಗೆ ಬೇಕಲ್ಲ. ಅದಕ್ಕೆ ನಮಗೇನು ಬೇಕು? ಮಾತುಗಾರಿಕೆ ಬೇಕು. ಅದು ಇಟ್ಕೊಳ್ಬೇಕಾದಾಗ ಆ ಮಾತುಗಾರಿಕೆ ಬರಬೇಕಾದ್ರೆ ಏನಿರಬೇಕು? ಒಂದು ವಿಷಯದಲ್ಲಿರುವಲ್ಲಿ ಅತ್ಯಂತ ಆಳವಾದಂತಹ ಜ್ಞಾನ ಇರಬೇಕು. ಹಾಗಾಗಿಯೇ ಮೊದಲು ಆ ರೀತಿಯ ಪರಿಪೂರ್ಣವಾದಂತಹ ಜ್ಞಾನವನ್ನು ಉಂಟು ಮಾಡುತ್ತಾಳೆ. ಆಮೇಲೆ ನಮ್ಮಲ್ಲಿ ಆ
ಜ್ಞಾನದಿಂದ ವಾಕ್ಚಾತುರ್ಯ ಎನ್ನೋದು ಅಂದರೆ ಸರಸ್ವತಿಯು ನಮ್ಮ ಬಾಯಿಯಲ್ಲಿ ನೆಲೆಸ್ತಾಳೆ. ಆದಾಗ ಇದೆರಡು ಬಂದಾಗ ಸಹಜವಾಗಿ ಅವನಿಗೆ ಚಕ್ರವರ್ತಿ ಪದವಿಯೂ ಸಹ ಬರೋದರಲ್ಲಿ ಏನೂ ಆಶ್ಚರ್ಯವಿಲ್ಲ. ನಿನ್ನ ಪಾದಗಳಿಗೆ ಮಾಡುವಂತಹ ನಮಸ್ಕಾರ ಇಷ್ಟೆಲ್ಲ ಸಾಮರ್ಥ್ಯವನ್ನು ಉಂಟು ಮಾಡುತ್ತೆ ಅಂತ ಅವಳಿಗೆ ಮಾಡುವ ನಮಸ್ಕಾರದ ಮಹಿಮೆಯನ್ನು ತಿಳಿಸಿದ್ದಾರೆ ಇದರಲ್ಲಿ.